ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿದೆ. ರಾಜ್ಯ ನಾಯಕರು ದೆಹಲಿ ಪ್ರವಾಸದಲ್ಲಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದ್ದು, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಪಾಲ್ಗೊಂಡಿದ್ದರು. ಸದ್ಯ ರಾಜ್ಯ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಸಭೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ದೆಹಲಿಯಲ್ಲಿಲ್ಲ, ಹಾಗಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಯಲಿಲ್ಲ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಸೇರಿದ್ವಿ. ಮತ್ತೆ ಒಂದು ಸುತ್ತು ಮಾತುಕತೆ ನಡೆಸಿ ಅಂತಿಮ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಏನಾಯ್ತು ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನ ಕೊಡಬೇಕಾದ್ರೆ ಪುನಃ ಅವ್ರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಅವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸಬೇಕಾಗುತ್ತೆ. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಸಂಜೆ 7:30ಕ್ಕೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಸುರ್ಜೇವಾಲಾ ಪಾಲ್ಗೊಳ್ಳಲಿದ್ದಾರೆ. ಸಂಪುಟ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಇದರ ಬೆನ್ನಲ್ಲೇ ದೆಹಲಿಗೆ ಸಚಿವಾಕಾಂಕ್ಷಿಗಳ ದಂಡೆ ಆಗಮಿಸಿದೆ. ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ ಹಾಗೂ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡಿಗೆ ನಾನೇನು ಎಲ್ಲ ಸೀನಿಯರ್ಸು ಅವ್ರಿಗೆ ಸಾಕಷ್ಟು ಅವ್ರ ನಿರ್ಧಾರ ತಗೊಳ್ತಾರೆ. ಒಳ್ಳೆ ನಿರ್ಧಾರ ನಮ್ಮ ಪಕ್ಷದ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತಗೊಳ್ತಾರೆ ಅಂತ ನಾನು ಆ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅವರಿಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ, ಸಾರ್ವಜನಿಕರು ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಆ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸಹಜವಾಗಿ ದೆಹಲಿಯಲ್ಲಿ ಈಗಾಗಲೇ ಸಚಿವ ಸಂಪುಟದ ವಿಸ್ತರಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಪ್ರಯತ್ನ ಎಲ್ಲ ಇರುತ್ತೆ, ಆ ರೀತಿಯಲ್ಲಿ ಒಂದು ಪ್ರಯತ್ನ ನಮ್ಮದು ಕೂಡ ಇದೆ. ಆಗಲೇ ಯುವಕರಂತೆಲ್ಲ ಒಂದು ಮಾಡಿರ್ತಕ್ಕಂಥ ಕೆಲಸ ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡೋದೊಂದು ದೃಷ್ಟಿಯಲ್ಲಿ ಇನ್ನೊಂದು ಸ್ವಲ್ಪ ಶಕ್ತಿ ತುಂಬೇ ಸಂಘಟನೆ ಮಾಡೋಣ ಉದ್ದೇಶದಲ್ಲಿ ಕೇಳ್ತಾ ಇದ್ದೀವಿ. ಸಹಜವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಏನು ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನು ಕೊಡಬೇಕು, ಹಿರಿಯರಿಗೆ ಏನು ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂಥ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರಟ್ಟಾಗಿ ಕೂತ್ಕೊಂಡು ಸೂಕ್ತವಾದಂಥ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹೇಳೋಂಥದ್ದು, ಪ್ರಯತ್ನ ಪಡೋಂಥದ್ದು ನಮ್ಮ ಒಂದು ಕರ್ತವ್ಯ. ಆಯ್ಕೆ ಮಾಡೋಂಥದ್ದು, ಅವಕಾಶಗಳು ಮಾಡ್ಕೊಳ್ಳೋಂಥದ್ದು ಹೈಕಮಾಂಡ್ ಮಾಡಿಕೊಡುತ್ತೆ. ಅದಕ್ಕೆಲ್ಲರಿಗೂ ಕೂಡ ನಾವು ಬದ್ಧರಾಗಿರ್ತೀವಿ. ಇದರಲ್ಲಿ ಪ್ರಯತ್ನ ಅಷ್ಟೇ. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡಲ್ಲಿ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದಮೇಲೆ, ಹಾಫ್ ಟರ್ಮ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತು ಮೇಲೆ ನಾನು ಇವತ್ತು ನಾನು ಡೆಲ್ಲಿಗೆ ತೆರಳ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಹತ್ರ ನಾನು ಮನವಿಯನ್ನು ಸಲ್ಲಿಸ್ತೀನಿ. ಬೆಂಗಳೂರಿನ ಎಚ್ಎಂಟಿ ಕ್ಯಾಂಪಸ್ನ ವಿವಿಧ ಭಾಗಗಳಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರಿಶೀಲನೆ ನಡೆಸಿದರು. ಕ್ಯಾಂಪಸ್ ಪರಿಶೀಲನೆ ಬಳಿಕ ಎಚ್ಡಿಕೆ ಡಿಕೆ ಶಿವಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಎಚ್ಎಂಟಿ ಕ್ಯಾಂಪಸ್ನಲ್ಲಿ ಡಿಕೆ ಶಿವಕುಮಾರ್ ಅವರದ್ದು ಭೂಮಿ ಇದೆ ಎಂಬ ಮಾಹಿತಿ ಇದೆ. ನನಗೆ ಯಾರೋ ಹೇಳಿದ್ದಾರೆ, ಭೂಮಿ ಕಬಳಿಕೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಡಾಕ್ಯುಮೆಂಟ್ ಇದ್ರೆ ನಾನು ಮಾತನಾಡ್ತಾ ಇದ್ದೆ ಅಂತ ಸಿಎಂ ವಿರುದ್ಧ ಎಚ್ಡಿಕೆ ಆರೋಪಿಸಿದ್ದಾರೆ. ಎಚ್ಎಂಟಿ ನೂರಾರು ಜನ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾ ಇವೆ. ಇನ್ನೊಂದು ಕಡೆ ಬೃಹದಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, ಎಚ್ಎಂಟಿ ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ್ ಖಂಡ್ರೆ ಅವರೇ? ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದರೆ ಆ ಬಿಲ್ಡಿಂಗ್ಗಳನ್ನೆಲ್ಲ ಏನು ಮಾಡ್ತೀರಿ? ಈಗ ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ? ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ಪಾಪ ಹೆಂಗೂ ಬಂದಿದ್ದೀರಿ. ಈಗ ಆ ಜಾಗಗಳು ವಿಲೇವಾರಿ ಮಾಡಬೇಕಾದ್ರೆ ನಿಮ್ದು ಎಷ್ಟು ಪಾತ್ರ ಇದೆ ಅನ್ನೋದು ಗೊತ್ತು ನಮಗೆ. ಬಹುಶಃ ಇಲ್ಲಿ ಕೆಲವ್ರು ಹೇಳ್ತಾರೆ, ಇಲ್ಲೂ ಕೆಲವು ಜಾಗ ಇನ್ನೂ ಇಟ್ಕೊಂಡವ್ರೆ ಅಂತ ಹೇಳಿ, ಅವರೇ ಮಾಡ್ಕೊಂಡವ್ರೆ ಅಂತ.
ಅದರಿಂದ ಗೊತ್ತಿಲ್ಲ, ಅಲ್ಲಿ ಕಾರ್ಮಿಕ ಕೇಳಿ ನನಗೇನು ಗೊತ್ತು, ರೆಕಾರ್ಡ್ ಇದ್ದರೆ ನಾನು ಹೇಳ್ತಿದ್ದೆ. ನಾನು ಇದ್ರ ಬಗ್ಗೆ ನೋಡಿಲ್ಲ. ಇವತ್ತು ಬಂದಾಗ ನನ್ನ ಗಮನಕ್ಕೆ ತಂದರು. ಬೇರೆ ಹೆಸರಿನಲ್ಲಿ ಮಾಡ್ಕೊಂಡಿರ್ತಾರೆ. ಬೇನಾಮಿಗಳು ಭಾಳ ಜನ ಅವರೇ, ಬೇನಾಮಿಗಳನ್ನೇ ಭಾಳ ಜನ. ಬಿಡದಿ ಟೌನ್ಶಿಪ್ ಪರ ವಿರೋಧದ ವಿಚಾರದ ಹಿನ್ನೆಲೆ ಬೈರಮಂಗಲ ಸರ್ಕಲ್ನಲ್ಲಿ ಪೊರಕೆ ಹಿಡಿದು ರೈತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಮಂಡ್ಲಳ್ಳಿಗೆ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಾಗರಾಜ್ ಎನ್ನುವವರ ಮನೆಗೆ ಭೇಟಿ ನೀಡಿ ಗಲಾಟೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಲಿದ್ದು ಪ್ರತಿಭಟನಾ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಪರ ವಿರೋಧದ ವಿಚಾರವಾಗಿ ಇವತ್ತು ರಾಮನಗರದಲ್ಲಿ ರೈತ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಲಾಗಿದೆ. ತಾತ್ಕಾಲಿಕವಾಗಿ ಯೋಜನೆ ಮುಂದೂಡಿದ್ದಾರೆ. ಸಿಎಂ ಕ್ರಮ ಸರಿಯಲ್ಲ, ಶಾಶ್ವತವಾಗಿ ಈ ಯೋಜನೆಯನ್ನ ಕೈಬಿಡಬೇಕು. 307 ಕೇಸನ್ನ ಹಾಕಿದ್ದಾರೆ. ಪೊರಕೆಯಲ್ಲಿ ಕೊಲೆ ಮಾಡಲು ಆಗುತ್ತಾ? ಸಿಎಂ ಡಿಕೆ ಶಿವಕುಮಾರ್ ನಡೆ ಸರಿಯಲ್ಲ. ಕೇಸ್ ವಾಪಸ್ ಪಡೆಯದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ. ಕೂಡಲೇ ಈ ಯೋಜನೆ ಕೈಬಿಡಿ ಅಂತ ಆಗ್ರಹಿಸಿದ್ದಾರೆ. SP ಹತ್ರ ಎಲ್ಲ ಮಾತಾಡಿ ಹೇಳಿದ್ದೀನಿ. ಏನನ್ನ ಅವ್ರ ಮನೆ ಬಾಗಿಲ್ಗೆ ಹೋಗೋದು, ಅವ್ರ ತೊಂದರೆ ಕೊಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಏನಾನ ಮಾಡಿದ್ರೆ ಬೀದಿಗೆ ಇಳಿತೀರಿ, ನಿಮ್ಮ ಆಫೀಸ್ ಮುಂದೆನೆ ಮುತ್ತಿಗೆ ಹಾಕ್ತೀರಿ ಅಂತ ಹೇಳ್ತೀವಿ. SP ಆಫೀಸ್ ಮುತ್ತಿಗೆ ಹಾಕ್ತೀರಿ, ಪೊಲೀಸ್ ಸ್ಟೇಷನ್ಗೆ ನಾವು ಮುತ್ತಿಗೆ ಹಾಕ್ತೀರಿ. ನಿನ್ನೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ದ್ವಂದ್ವ ನಿಲುವನ್ನ ತಾಳಿದ್ದಾರೆ. ಇದು ಅವೈಜ್ಞಾನಿಕ ನೀತಿ. ಸರ್ಕಾರ ಕೂಡಲೇ ಈ ಯೋಜನೆಯನ್ನ ಕೈಬಿಟ್ಟು ರೈತ ಪರವಾದಂಥ ಯೋಜನೆಗೆ ಬರಬೇಕು. ಈ ಕಮಿಟಿನ ಯಾರನ್ನ ಕಮಿಟಿ ಮಾಡ್ತೀರಿ ನಾನು ಕೇಳುವಂಥದ್ದು. ನಮ್ಮ ರೈತರು ಯಾರೂ ಕೂಡ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಲ್ಲ. ನೀವೇನೂ ತನಿಖೆ ಮಾಡ್ದೇನೆ ಪೂರ್ವಗ್ರಹ ಪೀಡಿತರಾಗಿ ಇಲ್ಲಿ ನೀವೇನು FIR ಅನ್ನು ಹಾಕಿದಿರಿ, ಕೂಡಲೇ ಆ FIR ಅನ್ನ ಕೈ ಬಿಡಬೇಕು. ಇಲ್ಲವಾದಲ್ಲಿ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟಗಳನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಗದಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸರ್ಕಾರ ರೈತರ ಫಲವತ್ತಾದ ಜಮೀನು ಕಿತ್ಕೊಳ್ತಾ ಇದೆ, ಬಲವಂತವಾಗಿ ಕಸಿದುಕೊಳ್ಳಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಕಪಟ ನಾಟಕ ಆಡ್ತಿದ್ದಾರೆ. ಸಿಎಂ ಆದರೂ ಇನ್ನೂ ರಿಯಲ್ ಎಸ್ಟೇಟ್ ಗುಂಗಿನಿಂದ ಹೊರಬಂದಿಲ್ಲ. ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ. ಅಂದ್ರೆ ಸಿಎಂ ನಾನು ಸಿಎಂ ಆಗಿರೋದನ್ನ ಸಹಿಸೋಕಾಗ್ತಿಲ್ಲ ಅಂತ ಡೈಲಾಗ್ ಬೇರೆ ಹೊಡಿತಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಬೇಡಿ, ರೈತರ ಶಾಪಕ್ಕೆ ಒಳಗಾಗಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಶಾಸಕ ಸುನಿಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ನಾವು ರಾಜ್ಯ ಸರ್ಕಾರ ರೈತರಿಂದ ಬಲವಂತವಾಗಿ ಜಮೀನನ್ನ ಕಸ್ಕೊಳ್ಳೋದಿಲ್ಲ. ವಾಲಂಟಿಯರ್ ಆಗಿ ಯಾರು ರೈತರು ಮುಂದೆ ಬರ್ತಾರೆ ಅವರ ಜಮೀನುಗಳನ್ನು ಮಾತ್ರ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. ರೈತರು ಕೊಟ್ಟರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ನೀವು ಮಾಡಬೇಡಿ, ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ಒತ್ತಾಯ ಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ, ಕೃಷಿ ಫಲವತ್ತಾದ ಭೂಮಿಯನ್ನ ಕಸ್ಕೊಂಡೆ ಮಾಡುವುದು ಅಂತಲ್ಲ, ಮಾಡದಿದ್ದರೂ ಸಹಿತ ಜನರನ್ನ ಹೇಗೆ ಮನವೊಲಿಸುವುದು, ನೀವೇನ್ ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನೇ ಇದು. ನಾನು ನೀವು ಹೆಂಗ್ ಕೊಡೋದಿಲ್ಲ ನೋಡ್ತೀನಿ ಅನ್ನುವಂಥ ರೀತಿ. ಆನಂತರ ಯಾವಾಗ ಜನ ರೈತರು ತಿರುಗಿ ಬಿದ್ದರು, ಈಗ ಇಲ್ಲ ನಾನು ಒತ್ತಾಯಪೂರ್ವಕವಾಗಿ ಭೂಮಿ ವಶಪಡಿಸಿಕೊಳ್ಳೋದಿಲ್ಲ. ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡಲಿಲ್ಲ ನೀವು? ಅನೇಕ ರೀತಿಯ ಸಲಹೆ ಕೊಟ್ಟರೆ ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡಿಬೇಕು, ನನ್ನ ಮುಖ್ಯಮಂತ್ರಿ ಅಂದ್ರೆ ನೀವು ಮುಖ್ಯಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಲ್ಲ ನೀವು. ನಾನು ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ ಪ್ರಾರಂಭ ಮಾಡಿದ್ರೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಕುಮಾರಸ್ವಾಮಿ ಮೇಲೆ, ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ? ಕಂಟಿನ್ಯೂ ಮಾಡಬಾರ್ದಾಗಿತ್ತು. ಟೌನ್ಶಿಪ್ಪನ್ನು ನಿಲ್ಲಿಸ್ಬೋದಾಗಿತ್ತು. ನಿಮ್ಮದೇನು ಇಂಟ್ರೆಸ್ಟ್ ಇದರಲ್ಲಿ? ಆದ್ದರಿಂದ ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಭಾಳಷ್ಟು ಕೂಡ ಅವರ ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ನಾವು ರೈತರು ಬೇಡ ಅಂದರೆ ಬಿಡ್ತೀವಿ ಅಂತ, ಬೇಡ ಅಂದರೆ ಬಿಟ್ಬಿಡ್ಬೇಕು. ಮತ್ತೆ 6 ತಿಂಗಳ ಟೈಮ್ ತೊಗೊಂಡು ಅವ್ರು ಒಪ್ಪಿಸುವಂಥ ಕೆಲಸ ಯಾಕೆ ಮಾಡೋ ಪ್ರಯತ್ನ ಮಾಡಬೇಕು? ಇದರಲ್ಲಿ ಏನು ಹುನ್ನಾರ ಇದೆ?
ನೀವು ಟೌನ್ಶಿಪ್ ಮಾಡಬೇಕು. ನಿಜ ಸ್ಯಾಟಲೈಟ್ ಮಾಡಬೇಕು ಅಂತೇಳಿ 30 ವರ್ಷದಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಟೌನ್ಶಿಪ್ ಮಾಡಬೇಕಾದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ನೀವು ಟೌನ್ಶಿಪ್ ಮಾಡಿ. ಈಗಿರುವಂಥ ಮೊಬಿಲಿಟಿಯಲ್ಲಿ ಏನು ಬೇಕಾದ್ರೂ ಮಾಡಬೇಕು. ಅಲ್ಲ, ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿನೇ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಯಾವ ಮುಖ್ಯಮಂತ್ರಿಯನ್ನು ಕೂಡ ನಾವು ನೋಡಲಿಲ್ಲ. ಅಂದರೆ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಜೈಲಿಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೊಂದು ಅಳಕಿರ್ತದೆ. ಯಾರು ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂತ ಅದರ ನಿರೀಕ್ಷೆ ಮಾಡುವಂತರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಡೈಲಾಗ್ ಕಿಂಗ್ ರಾಜ್ಯದ ಸಿಎಂ ಶಿವಕುಮಾರ್ ಡೈಲಾಗ್ ಹೊಡೆಯೋದು ಬಿಟ್ಟು ರೈತರಿಗೆ ಸ್ಪಂದಿಸಿ ಅಂತ ಹಾವೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಎಂ ವಿರುದ್ಧ ಕಿಡಿಕಾರಿದ್ರು. ಬಿಡದಿಯ ಫಲವತ್ತಾದ ಭೂಮಿಯನ್ನ ಕಿತ್ತುಕೊಳ್ಳಲು ಹೊರಟಿದ್ದೀರಿ, ಆ ದೇವರು ನಿಮಗೆ ಎಂದೂ ಕ್ಷಮಿಸಲ್ಲ ಅಂದಿದ್ದಾರೆ. ನಾನು ಮಾಡ್ತಾ ಇದ್ದೇನೆ. ನಿಮ್ಮ ರಾಜ್ಯ ಸರ್ಕಾರ, ನಿಮ್ಮ ಮುಖ್ಯಮಂತ್ರಿಗಳ ಧೋರಣೆಯನ್ನ ನೀವು ಕೂಡ ಖಂಡಿಸಬೇಕು. ಬಿಡದಿ ಅಷ್ಟೇ ಅಲ್ಲ, ರಾಜ್ಯದ ರೈತರ ರಕ್ಷಣೆ ವಿಚಾರದಲ್ಲಿ ತಾವು ಕೂಡ ರೈತರ ಪರವಾಗಿ ನಿಲುವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಬಂದು ರೈತರಿಗೆ ಧೈರ್ಯವನ್ನು ಕೊಡುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನೇನೋ ಒಂದು ರೀತಿ ತೇಜೋವಧೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ನಾನು ಅಲ್ಲಿ ಕೂತಿರೋದನ್ನು ಸಹಿಸೋದಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ. ಈ ರೀತಿ ಡೈಲಾಗ್ಗಳನ್ನು ಅವ್ರು ಹೊಡಿತಾ ಇದ್ದಾರೆ. ಅದರಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ನನ್ನನ್ನ ಜೈಲಿಗೆ ಕಳುಹಿಸುವಂತಹ ಸಂಚು ನಡೆದಿದೆ ಎಂಬ ಸಿಎಂ ಆರೋಪದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನೀವೇನಾದ್ರೂ ತಪ್ಪು ಮಾಡಿದ್ದೀರಾ? ಮತ್ತೆ ಜೈಲಿಗೆ ಹೋಗೋಕೆ ತಪ್ಪು ಮಾಡಿದ್ರೆ ಭಯ ಪಡಬೇಕು. ಹಾಗಾದ್ರೆ ನೀವು ಏನಾದ್ರೂ ತಪ್ಪು ಮಾಡಿದ್ದೀರಾ? ನಾವು ನಿಮ್ಮನ್ನ ಯಾಕೆ ಜೈಲಿಗೆ ಹಾಕಬೇಕು? ನೀವೇ ತಪ್ಪು ಮಾಡಿದ್ರೆ ಅದರ ಭಯ ನಿಮ್ಮನ್ನ ಕಾಡ್ತಿರಬಹುದು. ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮಿಂದ ಒಳ್ಳೆಯ ಕೆಲಸವನ್ನ ನಿರೀಕ್ಷೆ ಮಾಡ್ತೇವೆ. ಅದನ್ನ ಬಿಟ್ಟು ನಿಮ್ಮನ್ನ ನೋಡಿ ನಾವ್ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು ಅಂದಿದ್ದಾರೆ. ಅವ್ರನ್ನ ಜೈಲಿಗೆ ಯಾರು ಕಳಿಸೋ ವಿಚಾರ ಇಲ್ಲ. ಅವರು ಮಾಡಿದ ಭ್ರಷ್ಟಾಚಾರ, ಅವರು ಮಾಡಿದ ತಪ್ಪಿನಿಂದ ಅವರು ಜೈಲಿಗೆ ಹೋದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ನಾವು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನೋ ವಿಚಾರನೂ ಇಲ್ಲ, ನಾವು ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇದೆಲ್ಲ ಸಿಂಪತಿ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ ಅವ್ರಿಗೆ. ಸುಪ್ರೀಂ ಕೋರ್ಟ್ನಲ್ಲಿ ಎಂಎಲ್ಸಿ ಪ್ರಾಣೇಶ್ಗೆ ಹಿನ್ನಡೆಯಾಗಿದೆ. ಎಂಎಲ್ಸಿ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. 2021ರ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ನಡೆದಿದ್ದ ಚುನಾವಣೆಯಲ್ಲಿ ಪರಿಷತ್ ಸದಸ್ಯನಾಗಿ ಪ್ರಾಣೇಶ್ ಆಯ್ಕೆಯಾಗಿದ್ದರು. 6 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಆದರೆ ಪ್ರಾಣೇಶ್ ಗೆಲುವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ ಅರ್ಜಿ ಹಾಕಿದ್ರು. ಸದ್ಯ 4.5 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು, ಮುಂದಿನ 1.5 ವರ್ಷಗಳ ಕಾಲ ಪರಿಷತ್ ಸದಸ್ಯರಾಗುವ ಅವಕಾಶವನ್ನು ಗಾಯತ್ರಿ ಶಾಂತೇಗೌಡಗೆ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಸಚಿವ ಸಂಪುಟ ರಚನೆಗೆ ಕಸರತ್ತು ಮುಂದುವರೆದಿದೆ. ಈ ನಡುವೆಯೇ ಬಳ್ಳಾರಿಯ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ರಕ್ತದಲ್ಲಿ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕ ಗಣೇಶ್ ಅಭಿಮಾನಿ ಪತ್ರ ಬರೆದು ಪೋಸ್ಟ್ ಮಾಡಿದ್ದಾನೆ. ಮತ್ತು ಕುರುಗೋಡು ತಾಲೂಕಿನ ಓರ್ವಾಯಿ ಗ್ರಾಮದ ಗಣೇಶ ಎಂಬಾತ ರಕ್ತದಿಂದ ಪತ್ರ ಬರೆದು ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿ ಭಾರತ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಡ್ತಿದ್ದೇವೆ ಅಂತ ವಿಧಾನಸೌಧದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೇಂದ್ರ ಸರ್ಕಾರ 7.76 ಅಕ್ರಮ ಬಿಪಿಎಲ್ ಕಾರ್ಡ್ ಗುರುತು ಮಾಡಿದೆ, ಅದರಲ್ಲಿ ಪರಿಷ್ಕರಣೆ ನಡೀತಾ ಇದೆ ಅಂತ ಹೇಳಿದರು. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಗೆ ಚಾಕು ಇರಿದಿರುವ ಘಟನೆ ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ನಡೆದಿದೆ. ಜುಲೈ 13ರಂದು ಅಮೃತಾಗೆ ಚಾಕು ಇರಿದಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಅಮೃತ ನಿನ್ನೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಧನುಷ್ ಎಂಬಾತನನ್ನ ಅಮೃತ ಪ್ರೀತಿ ಮಾಡ್ತಾ ಇದ್ಲು. ಆದರೆ ಧನುಷ್ಗೆ ಈ ಹಿಂದೆ ಮದುವೆಯಾಗಿ ವಿಚ್ಛೇದನ ಕೂಡ ಪಡೆದಿದ್ದ, ಅಲ್ಲದೆ ಮಗು ಕೂಡ ಇತ್ತು. ಆದರೆ ಈ ವಿಷಯವನ್ನ ಅಮೃತ ಬಳಿ ಹೇಳಿರಲಿಲ್ಲ. ಬಳಿಕ ಈ ವಿಷಯ ಗೊತ್ತಾಗಿ ಧನುಷ್ನಿಂದ ಅಮೃತ ದೂರ ಆಗಿದ್ಲು. ಇದೇ ಕಾರಣಕ್ಕೆ ಧನುಷ್ ತಮ್ಮ ಸೂರ್ಯ ಅಮೃತಾಗೆ ಚಾಕು ಇರಿದಿದ್ದಾನೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಕುರುಬೂರು ಬಳಿ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತರಗತಿ ಮತ್ತು ಪರೀಕ್ಷೆಗಳು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ.
ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೊಂದ ಮಹಿಳೆ ಸುದ್ದಿಗೋಷ್ಠಿ ನಡೆಸಿದ್ರು. ನನ್ನ ಬಳಿ ಆಕಾಂಕ್ಷ ಅಂತ ಹೆಸರನ್ನ ಹೇಳಿ ನನ್ನನ್ನ ಪರಿಚಯ ಮಾಡ್ಕೊಂಡಿದ್ದ. ನಾನು 1.5 ವರ್ಷದಿಂದ ಪವರ್ ಫಿಟ್ನೆಸ್ ಜಿಮ್ಗೆ ಹೋಗ್ತಾ ಇದ್ದೆ. ರೀಸೆಂಟ್ ಆಗಿ ಜಿಮ್ನಲ್ಲಿ ಡ್ರೆಸ್ ಚೇಂಜ್ ಮಾಡುವ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದ. ಅದನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ನಾನು ಇಸ್ಮಾಯಿಲ್ ತಾಯಿ ಜೊತೆ ಮಾತನಾಡಿಲ್ಲ ಅಂತ ನೊಂದ ಮಹಿಳೆ ಹೇಳಿದ್ದಾಳೆ. ಬೀದಿ ನಾಯಿಗಳ ದಾಳಿಗೆ ಬಾಲಕಿ ಸಾವನ್ನಪ್ಪಿರುವ ಘಟನೆ ರಾಯಚೂರಿನ ಸಿಂಧನೂರಿನ ಹಂಚಿಕಾಳ ಕ್ಯಾಂಪ್ನಲ್ಲಿ ನಡೆದಿದೆ. ಆನಪ್ ನಾಯಿಗಳ ದಾಳಿಗೆ ಬಲಿಯಾದ ಬಾಲಕಿ ನಿದ್ದೆಯಿಂದ ಎದ್ದು ಮನೆಯಿಂದ ಹೊರಗಡೆ ಬಂದ ಬಾಲಕಿ ಮೇಲೆ 6 ನಾಯಿಗಳು ಅಟ್ಯಾಕ್ ಮಾಡಿವೆ. ಪುತ್ತೂರಿನ ಉಪ್ಪಿನಂಗಡಿ ಪೊಲೀಸರು ದಾಳಿ ನಡೆಸಿ ನಕಲಿ ನೋಟು ತಯಾರಿಸುವ ಜಾಲವನ್ನ ಪತ್ತೆ ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನಕಲಿ ನೋಟು ತಯಾರಿಸಲು ಬಳಸ್ತಾ ಇದ್ದಂತಹ ಮುದ್ರಣ ಯಂತ್ರ ಸಹಿತ 7 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಕಂಬಳ ಆಯೋಜನೆ ಖಂಡಿಸಿ ಮೈಸೂರಿನ ಸಾತಗಳ್ಳಿಯಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಪರಿಸರವಾದಿಗಳು, ಕನ್ನಡಪರ ಹೋರಾಟಗಾರರು ವಿರೋಧಿಸಿದರು. ಆಹಾರ ಇಲಾಖೆ ಹಾಗೂ ಗದಗ ಗ್ರಾಮೀಣ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ ಅನ್ನಭಾಗ್ಯ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಂಕದಟ್ಟಿ ಗ್ರಾಮದ ಬಳಿ ಲಾರಿಯನ್ನ ಜಪ್ತಿ ಮಾಡಲಾಗಿದೆ. 32 ಟನ್ ತೂಕದ 608 ಪ್ಯಾಕೆಟ್ ಅಕ್ಕಿಯನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಬೆಳಗಾವಿಯ ಹಿಡಕಲ್ ಜಲಾಶಯ ಸಂತ್ರಸ್ತ ಹೋರಾಟ ತೀವ್ರಗೊಂಡಿದೆ. ಬೆಳಗಾವಿ ಉತ್ತರ ವಲಯ ನೀರಾವರಿ ನಿಗಮದ ಕಚೇರಿಯಲ್ಲಿ ಜಾನುವಾರುಗಳನ್ನು ಕಟ್ಟಿ ಕಿಡಿಕಾರಿದ್ದಾರೆ. ಭೂ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. 3-4 ತಿಂಗಳಿನಿಂದ ಮಾಸಾಶನ ಸ್ಥಗಿತಗೊಂಡಿದೆ. ಹೀಗಾಗಿ ಚಾಮರಾಜನಗರದಲ್ಲಿ ಜಿಲ್ಲಾ ವಿಶೇಷ ಚೇತನರ ಕ್ಷೇಮಾಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ತಕ್ಷಣ ಮಾಸಾಶನ ಬಿಡುಗಡೆ ಮಾಡಬೇಕು, ಜೊತೆಗೆ ಮಾಸಾಶನ ಮೊತ್ತ ಹಂಚಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ ಹಿನ್ನೆಲೆ ಕೊಪ್ಪಳದಲ್ಲೂ ಮಳೆಯಾಗದೆ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಿಸುವ ಸಾಧ್ಯತೆ ಇದೆ. ಸರ್ಕಾರದಿಂದ ಬರ ಕುರಿತು ಆಪ್ ಬಿಡುಗಡೆಯಾಗಿದೆ. ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಚುಕ್ಕನಕಲ್ಲಿನ ರೈತರು ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಪ್ರತಿ ಎಕರೆಗೆ 4 ಟ್ಯಾಂಕರ್ನಂತೆ ನೀರು ಹರಿಸಲಾಗ್ತಾ ಇದೆ. ಟ್ಯಾಂಕರ್ ನೀರು ದುಬಾರಿಯಾದರೂ ಕೂಡ ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತ ಪ್ರಕಾಶ್ ಹರಸಾಹಸ ಪಡ್ತಿದ್ದಾರೆ. ರಾಯಚೂರಿನಲ್ಲಿ ಮಳೆಗಾಗಿ ಜಿಲ್ಲೆಯ ಹಲವೆಡೆ ವಿಶಿಷ್ಟ ಪೂಜೆ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಮಮದಾಪುರ ಗ್ರಾಮದಲ್ಲಿ ಮಹಿಳೆಯರು ಕಪ್ಪೆಗೆ ಪೂಜೆ ಮಾಡಿ ಮೆರವಣಿಗೆ ಮಾಡಿದ್ದಾರೆ. ಕಪ್ಪೆಯನ್ನು ಹೊತ್ಕೊಂಡು ಬಂದವರಿಗೆ ಗ್ರಾಮಸ್ಥರು ಜಲಾಭಿಷೇಕ ಮಾಡಿದ್ದಾರೆ. ಭೀಮಾ ನದಿಗೆ ನೀರು ಹರಿಸಬೇಕು ಅಂತ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗ್ತಾ ಇದೆ. ಕಲಬುರಗಿ ಅಫ್ಜಲ್ಪುರ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದ್ದು, ಕರ್ನಾಟಕ ಪ್ರಾಂತ ರೈತ ಸಂಘ, ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಹೋರಾಟ ಸಮಿತಿ, ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಹೋರಾಟ ಮಾಡಲಾಗ್ತಿದೆ. ನಾಳೆ ಆಷಾಢ ಶುಕ್ರವಾರ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಧರ್ಮ ದರ್ಶನ ಮತ್ತು 2000 ಟಿಕೆಟ್ ಮಾತ್ರ ಇದ್ದು, ಬರುವಂತಹ ಭಕ್ತರಿಗೆ ಯಾವುದೇ ಸಮಸ್ಯೆಯಾಗದಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ.